ರೇಣುಕಾಸ್ವಾಮಿ ಜೊತೆ ಖುದ್ದು ಮಾತನಾಡಿದಂತಹ ಪವಿತ್ರ ಗೌಡ. ರೇಣುಕಾಸ್ವಾಮಿಯ ಜೊತೆಗೆ ಮೆಸೇಜ್ಗಳ ವಿನಿಮಯ ಆಗಿತ್ತಲ್ಲ, ಫೋನ್ನಲ್ಲೂ ಕೂಡ ಮಾತನಾಡೋ ಮೂಲಕ ಭರವಸೆಯನ್ನ ಮೂಡಿಸೋ ಕೆಲಸ ಆಗಿದೆ. ಹತ್ಯೆಯ 2 ದಿನದ ಮೊದಲು ಪವಿತ್ರ ಗೌಡ ಮಾತನಾಡಿದ್ದ ವಿಚಾರ ತಿಳಿದು ಬರ್ತಾ ಇದೆ. ಜೂನ್ 3ನೇ ತಾರೀಕು ಚಾಟಿಂಗ್ ಆಗಿದೆ. ಜೂನ್ 6ನೇ ತಾರೀಕು ಇಬ್ಬರ ನಡುವೆ ಮಾತುಕತೆ ಆಗಿದೆ. ಡ್ರಾಪ್ ಮೀ ಯುವರ್ ನಂಬರ್ ಅಂತ ಪವಿತ್ರ ಮೆಸೇಜ್ ಅನ್ನ ಕಳಿಸಿದ್ದಾಳೆ. ಇದನ್ನೇ ನಂಬಿ ತನ್ನ ನಂಬರ್ ಜೊತೆಗೆ ತಾನು ಕೆಲಸ ಮಾಡುವಂತಹ ಜಾಗ ಮತ್ತು ತನ್ನ ಮನೆಯ ಲೊಕೇಶನ್ ಎರಡನ್ನೂ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಕಳಿಸಿದ್ದಾನೆ. ಇಷ್ಟೇ ಬಯಸ್ತಾ ಇದ್ದಂತಹ ಪವಿತ್ರ ಗೌಡ ಇದನ್ನು ಯಾರಿಗೆ ತಲುಪಿಸಬೇಕಾಗಿತ್ತೋ ಅವರುಗಳಿಗೆ ತಲುಪಿಸಿ ಆತನನ್ನ ಸೆರೆ ಹಿಡಿದು ತನ್ನಿ ಅನ್ನುವಂತಹ ಆದೇಶವನ್ನ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಡ್ರಾಪ್ ಮೀ ಯೋರ್ ನಂಬರ್ ಅಂತ ಆಕೆ ಮೆಸೇಜ್ ಮಾಡಿರೋದು, ಅದೇ ಆಕೆಯ ಮೆಸೇಜ್ನಲ್ಲಿರುವಂತಹ ಸ್ಪಷ್ಟ ಸಂದೇಶ. ಅದನ್ನ ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ. ಡ್ರಾಪ್ ಮೀ ಯೋರ್ ನಂಬರ್ ಅಂತಾಳೆ, ಇಬ್ರು ನಂಬರ್ ವಿನಿಮಯ ಮಾಡ್ಕೊಳ್ತಾರೆ. ಅನಂತರ ಮಾತುಕತೆ ಕೂಡ ಆಗಿರುತ್ತೆ. ಹತ್ಯೆಯ 2 ದಿನ ಮೊದಲು ಪವಿತ್ರ ಗೌಡ ರೇಣುಕಾಸ್ವಾಮಿಯ ಜೊತೆಗೆ ಫೋನ್ನ ಮೂಲಕವಾಗಿ, ಅದು ಕೂಡ ಪವನ್ನ ಮೊಬೈಲ್ನಿಂದಲೇ ಇಬ್ರು ಮಾತನಾಡಿರೋದು ಅಂತ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಪವಿತ್ರ ತನ್ನ ನಂಬರ್ನ ಶೇರ್ ಮಾಡಿಲ್ಲ, ಬದಲಾಗಿ ಪವನ್ ನಂಬರ್ ಶೇರ್ ಮಾಡಿರೋದು. ಜೂನ್ 6ನೇ ತಾರೀಕು ರೇಣುಕಾಸ್ವಾಮಿ ಜೊತೆಗೆ ಪವಿತ್ರ ಮಾತನಾಡಿದ್ದಾಳೆ. ಅಂದ್ರೆ ಈ ಇನ್ಸಿಡೆಂಟ್ ಆಗಿರೋದು 8ನೇ ತಾರೀಕು, 6ನೇ ತಾರೀಕು ಮಾತನಾಡಿದ್ದಾರೆ. ಯಾಕೆ ಈ ರೀತಿ ಕೆಟ್ಟ ಮೆಸೇಜ್ ಮಾಡ್ತೀಯಾ ಅನ್ನುವಂತಹ ಸಹಜ ಪ್ರಶ್ನೆಯನ್ನ ಆಕೆ ಕೇಳಿದ್ದಾಳೆ. ಫೆಬ್ರವರಿಯಲ್ಲಿ ಕಳಿಸಿದಂತಹ ಮೆಸೇಜ್ಗೆ ಜೂನ್ನಲ್ಲಿ ಆಕೆ ಯಾಕೆ ಹೀಗೆ ಮೆಸೇಜ್ ಮಾಡ್ತೀಯಾ ಅಂತ ಕೇಳ್ತಾಳೆ ಅಂದ್ರೆ ಅದರ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ರೇಣುಕಾಸ್ವಾಮಿ ಅರ್ಥಕೊಳ್ಬೇಕಿತ್ತು. ಮೆಸೇಜ್ ಮಾಡಬೇಡ ಅಂತ ಆಕೆ ಹೇಳಿದ್ದಾಳೆ. ಸಹಾಯಕ ಪವನ್ ನಂಬರ್ನ ಪವಿತ್ರ ಕಳಿಸಿದ್ದಾಳೆ. ಆ ನಂಬರ್ನ ಮೂಲಕವಾಗಿ ರೇಣುಕಾಸ್ವಾಮಿಯ ಜೊತೆಗೂ ಕೂಡ ಮಾತನಾಡಿದ್ದಾಳೆ. ಜೂನ್ 3ನೇ ತಾರೀಕು ಮೆಸೇಜು, 6ನೇ ತಾರೀಕು ಮಾತುಕತೆ, 8ನೇ ತಾರೀಕು ಎತ್ತಾಕೊಂಬನ್ರೋ ಅಂತ ಹೇಳಿ ಕರ್ಕೊಂಡು ಬಂದು ಶೆಡ್ನಲ್ಲಿ ಹಾಕಿ ರುಬ್ಬಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆಕೆ ಯಾವ ರೀತಿಯಾಗಿ ತನ್ನ ಜಾಣ ನಡೆಯನ್ನು ಉಪಯೋಗಿಸಿದ್ದಾಳೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಉದ್ದೇಶ ಏನು? ಆತನ ನಂಬರ್ನ ಪಡೆಯೋದಾಗ್ಲಿ, ಆತ ಎಲ್ಲಿರೋದು, ಏನ್ ಕಥೆ ಅನ್ನೋದನ್ನ ಟ್ರೇಸ್ ಔಟ್ ಮಾಡೋದಾಗ್ಲಿ, ಇದರೆಲ್ಲದರ ಉದ್ದೇಶ ಏನು? ಆತನನ್ನ ಸಾಯಿಸಬೇಕು, ಆತನನ್ನ ಜೀವಂತವಾಗಿ ಉಳಿಸಬಾರ್ದು ಅನ್ನೋದೇ ಆಗಿತ್ತಾ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಯಾಕಂದ್ರೆ ಫೆಬ್ರವರಿಯಲ್ಲಿ ಆತ ಮೆಸೇಜ್ ಮಾಡಿರ್ತಾನೆ, ಈಕೆ ಜೂನ್ನಲ್ಲಿ ಅದಕ್ಕೆ ರಿಪ್ಲೈ ಮಾಡ್ತಾಳೆ. ಜೂನ್ನಲ್ಲೇ ಈ ಘಟನೆ ಅಂದ್ರೆ ಆತನ ಹತ್ಯೆ ಮಾಡೋ 2 ದಿನಗಳ ಹಿಂದಷ್ಟೇ ಮಾತುಕತೆ ಎಲ್ಲ ಆಗುತ್ತೆ ಅಂತಂದ್ರೆ ವೆಲ್ ಪ್ಲಾನ್ಡ್ ಒಂದು ಟೀಮ್ ಅನ್ನ ತಯಾರು ಮಾಡಿಕೊಂಡು ನಂತರ ಈ ಬಲೆಯನ್ನ ಹೆಣೆದ ಹಾಗೆ ಕಾಣಿಸ್ತಾ ಇದೆ. ಪವಿತ್ರ ತೋಡಿದ ಖೆಡ್ಡಕ್ಕೆ ರೇಣುಕಾಸ್ವಾಮಿ ಹಿಂದೆ ಮುಂದೆ ನೋಡದೆ ಬಿದ್ದಿದ್ದಾನೆ. ಒಂದು ಮೆಸೇಜ್, ಫೋನ್ ನಂಬರ್, ಹಲೋ ಅಂತ ಮಾತನಾಡಿದ್ದೆ ಸಾಕು ಅಂತ ಆತ ಭಾವಿಸಿದ್ನೋ ಏನೋ ಗೊತ್ತಿಲ್ಲ. ಹತ್ಯೆಯ 2 ದಿನ ಮೊದಲು ಪವಿತ್ರ ಜೊತೆಗೆ ಮಾತನಾಡಿದ್ದಾನೆ. ಜೂನ್ 6ನೇ ತಾರೀಕು ರೇಣುಕಾಸ್ವಾಮಿ ಜೊತೆಗೆ ಪವಿತ್ರ ಮಾತನಾಡಿರೋ ವಿಚಾರವೂ ಕೂಡ ಈಗ ಫೋನ್ ರಿಟ್ರೀವ್ ಮಾಡಿದಂತಹ ಹೊತ್ತಿನಲ್ಲಿ ಮಾಹಿತಿಗಳು ಲಭ್ಯವಾಗಿದೆ.